ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಂಧ್ರ ಸರ್ಕಾರ ನಮ್ಮ ಪರಿಸ್ಥಿತಿಯ ಲಾಭವನ್ನ ತೆಗೆದುಕೊಳ್ಳೋಕೆ ಟ್ವಿಟರ್ನಲ್ಲಿ ಟ್ರೈ ಮಾಡ್ತಾ ಇದ್ದಿದ್ದು ನಿಮಗೆ ಗೊತ್ತೇ ಇದೆ. ಸೊ ಈ ವಿಚಾರ ಈಗ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ ಅನ್ನೋದ್ರ ಮಾಹಿತಿ. ಬೆಂಗಳೂರು ಗುಂಡಿ ವಿಚಾರದಲ್ಲಿ ಮತ್ತೆ ರಾಜಕೀಯ ಜಟಾಪಟಿ. ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಆಂಧ್ರ ಸಚಿವ ನಾರಾ ಲೋಕೇಶ್ ಮಧ್ಯೆ ಈ ಜಟಾಪಟಿ ಆಗಿರೋದು. ಮತ್ತೊಮ್ಮೆ ಐಟಿ ಕಂಪನಿಗಳಿಗೆ ನಾರಾ ಲೋಕೇಶ್ ಆಹ್ವಾನವನ್ನು ಕೊಟ್ಟಿರೋದು. ಹೊಸ ಐಟಿ ಕಂಪನಿಗಳು ಉತ್ತರಕ್ಕೆ ಶಿಫ್ಟ್ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಟ್ವೀಟ್ಗೆ ನಾರಾ ಲೋಕೇಶ್ ಟಕ್ಕರ್ ಕೊಡ್ತಾರೆ. ಉತ್ತರ ಚೆನ್ನಾಗಿದೆ, ಇನ್ನಷ್ಟು ಉತ್ತರ ಬಂದ್ರೆ ಅನಂತಪುರ ಸಿಗಲಿದೆ, ಅನಂತಪುರ ಉತ್ತಮ ಆಯ್ಕೆ ಆಗಬಹುದು ಅಂತ ಟ್ವೀಟಿಸೋ ಮೂಲಕ ನಾರಾ ಲೋಕೇಶ್ ಮತ್ತೊಮ್ಮೆ ಕರ್ನಾಟಕದ ಅಭಿವೃದ್ಧಿ, ಮೂಲಸೌಕರ್ಯ ಎಲ್ಲದರ ಬಗ್ಗೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋ ಥರ ಆಗಿದೆ. ಅರ್ಧ ಇದರಲ್ಲಿ ಸರ್ಕಾರದ ತಪ್ಪಿದೆ, ಬಟ್ ಹಂಗಂತ ಅನ್ಎಥಿಕಲ್ ಆಗಿ ಕಾಂಪಿಟೇಷನ್ ಮಾಡೋದು ಸರಿನಾ ಅನ್ನೋದು ಪ್ರಶ್ನೆ. ನಾರಾ ಲೋಕೇಶ್ ಈ ಹಿಂದೆ ಕೂಡ ನಾವು ನಿಮಗೆ ರೆಡ್ ಕಾರ್ಪೆಟ್ ಕೊಡ್ತೀವಿ, ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ, ನಿಮ್ಮ ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟನ್ನು ಆಂಧ್ರದಲ್ಲಿ ಮಾಡಿ ಅಂತ ಕೇಳ್ಕೊಂಡಿದ್ರು. ಡೀಟೇಲ್ಸ್ ಕೊಡ್ತಾರೆ. ಅರುಣ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋದು ಅನ್ನೋದು ಅಂತಾರೆ ಇದನ್ನ. ಸೊ ಟ್ವೀಟ್ನಲ್ಲಿ ಇನ್ನೂ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಈ ಸಚಿವರಾದವರು ಘನತೆಯಿಂದ ನಡ್ಕೊಳ್ಬೇಕು ಅನ್ನುವಂತಹ ಮಿನಿಮಮ್ ಸೆನ್ಸ್ ಆಂಧ್ರ ಸಚಿವರಿಗೆ ಇಲ್ವಾ ಅನ್ನೋದು ಪ್ರಶ್ನೆ. ಎಸ್ ಮಮತಾ, ಪದೇ ಪದೇ ಬೆಂಗಳೂರಿನ ವಿಚಾರದಲ್ಲಿ, ಅದರಲ್ಲೂ ಕೂಡ ಗುಂಡಿಯ ವಿಚಾರದಲ್ಲಿ ಆಂಧ್ರ ಮಿನಿಸ್ಟರ್ ಆಗಿರ್ತಕ್ಕಂಥ ನಾರಾ ಲೋಕೇಶ್ ಅವರು ಪದೇ ಪದೇ ಕೆಡಿಸ್ತಾ ಇದ್ದಾರೆ. ಸಚಿವ ಪ್ರಿಯಾಂಕ ಖರ್ಗೆ ಅವರು ಬೆಂಗಳೂರಿನ ಅಭಿವೃದ್ಧಿಯ ಕುರಿತು, ಜೊತೆಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸ್ಟಾರ್ಟ್ಅಪ್ ಕಂಪನಿಗಳು ನಾರ್ತ್ ಬೆಂಗಳೂರಿಗೆ ಶಿಫ್ಟ್ ಆಗೋ ಬಗ್ಗೆ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಅಂದ್ರೆ ಉತ್ತರಕ್ಕೆ ಶಿಫ್ಟ್ ಆಗೋ ಬದಲು ಅನಂತಪುರಕ್ಕೆ ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಕಂಪನಿಗಳು ಶಿಫ್ಟ್ ಆಗುವಂತೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಅಂದ್ರೆ ಟ್ವಿಟರ್ ನಲ್ಲಿಯೂ ಕೂಡ ಸಾಕಷ್ಟು ಒಂದು ಚರ್ಚೆಗೆ ಕೂಡ ಆಗ್ತಾ ಇದೆ. ಜೊತೆಗೆ ಟ್ವೀಟ್ ಮೇಲೆ ಟ್ವೀಟ್, ಈ ಕಡೆ ಪ್ರಿಯಾಂಕ ಖರ್ಗೆ ಅವರು ಟ್ವೀಟ್ ಮಾಡಿದ ತಕ್ಷಣನೇ ಆಂಧ್ರ ಸಚಿವರು ಕೂಡ ಟ್ವೀಟ್ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆಂಧ್ರ ಸಚಿವರು ಬೆಂಗಳೂರಿನಲ್ಲಿರ್ತಕ್ಕಂತಹ ಕಂಪನಿಗಳು ಆಂಧ್ರಕ್ಕೆ ಬರಬೇಕು ಎನ್ನುವಂತಹ ಒಂದು ಪೋಸ್ಟ್ ನಲ್ಲಿದ್ದಾರೆ. ಅದರಲ್ಲೂ ಕೂಡ ಭಾರತದ ಹಿರಿಯ ರಾಜ್ಯ ಆಗಿರ್ತಕ್ಕಂಥ ಆಂಧ್ರಕ್ಕೆ ಇಲ್ಲಿ ಎಲ್ಲಾ ರೀತಿಯಿಂದಲೂ ಕೂಡ ಅವಕಾಶಗಳನ್ನ ನೀಡ್ತವೆ. ಅಹಂಕಾರದಂತೆ ರಸ್ತೆ ಗುಂಡಿಗಳಿದ್ದಾವೆ, ಅದನ್ನ ಮೊದಲು ಸರಿಪಡಿಸಿಕೊಳ್ಬೇಕು ಎನ್ನುವಂತಹ ಒಂದು ಕೊಣುಕುವಂತಹ ಒಂದು ಕೆಲಸವನ್ನ ಕೂಡ ಆಂಧ್ರ ಸಚಿವರು ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ಕನ್ನಡಿಗರಿಂದ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ಮಮತಾ. ರೈಟ್, ಧನ್ಯವಾದ ಅರುಣ ತಮ್ಮೆಲ್ಲ ಮಾಹಿತಿಗಾಗಿ.